ಉದ್ದೇಶ ಏನಿಲ್ಲ ಸರ್, ರಾಯರ ಕರೆಸ್ಕೊಂಡ್ರು ನಾವು ಬಂದಿದ್ದೀವಿ ಅಷ್ಟೇ. ನಾನು ಇವರು ಸುಮ್ಮನೆ ಸೇರ್ತೀವಿ ಯೂಶ್ವಲಿ ಜೊತೆಲಿ ಸೇರಿದಾಗ ಹಿಂಗೆ ಮಾತು ಬಂತು, ಇವ್ರು ಹೋಗ್ತಾಯಿದ್ರು, ಸರಿ ಹಂಗೆ ಬನ್ನಿ ಹೋಗೋಣ ಅಂದ್ಬಿಟ್ಟು ಅಂತ ಹಂಗೆ ಬಂದಿದೆ ಅಷ್ಟೇ. ವಿತೌಟ್ ಎನಿ ಪ್ಲ್ಯಾನ್ ಅಷ್ಟೇ, ರಾಯರ ಕರೆಸ್ಕೊಂಡಿದ್ದು ಅಷ್ಟೇ. ರಾಯರ ಕೃಪೆ ಎಲ್ಲರಿಗೂ, ನಮಗೆ ಗುರುಗಳ ಕೃಪೆ ಇರಲೇಬೇಕು. ಸೊ ರಾಯರ ಕೃಪೆ ಎಲ್ಲರಿಗೂ ಇರಲಿ. ಸೊ ರಾಯರು ಆ ಬ್ಲೆಸ್ಸಿಂಗ್ಸ್ ತೊಗೊಂಡು ರಾಯರ ಇನ್ನೂ ದರ್ಶನ ಮಾಡೋರು ತುಂಬ ಜನ ಇದ್ದಾರೆ. ಸೊ ಎಲ್ಲರಿಗೂ ಅವಕಾಶಗಳಾಗಲಿ ಅವ್ರಿಗೆ. ಸೊ ರಾಯರು ಕರೆಸ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಸ್ಟೆಪ್ ಸರ್ ಅಷ್ಟೇ. ಗರಡಿ ಒಂದು ರೇಂಜಿಗೆ ಹೋಯಿತು, ನಮ್ಮದು ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿಲ್ಲ. ಒಂದು ಮಟ್ಟಕ್ಕೆ ನಮ್ಮದು ಸಕ್ಸಸ್ಫುಲ್ಲೇ, ಒಂದು ತುಂಬ ದೊಡ್ಡ ಮಟ್ಟಕ್ಕೆ ಕಲೆಕ್ಷನ್ ಆಗಿದೆ ನಮ್ಮದು. ಸೊ ಅದಾದಮೇಲೆ ಇವಾಗ ಕಾಟೇರ ದೊಡ್ಡದು ಜೋರು ಸೌಂಡ್ ಮಾಡ್ತಾಯಿದೆ. ಈಗ ನೆಕ್ಸ್ಟು ನಮ್ಮ ಚಿಕ್ಕಣ್ಣವ್ರದ್ದು ಬರ್ತಾಯಿದೆ ಉಪಾಧ್ಯಕ್ಷ, ಅವ್ರದ್ದು ಜೋರಾಗಿ ಸೌಂಡ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಈಗ ನೆಕ್ಸ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸು ಅದಕ್ಕಿಂತ ಸ್ವಲ್ಪ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಕ್ರಿಪ್ಟ್ಗಳು ಕೇಳ್ತೇನೆ, ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ ಅನೌನ್ಸ್ ಮಾಡ್ತೀನಿ. ಸೊ ಒಳ್ಳೆಯದಾಗಿ ಪ್ರತಿ ವರ್ಷವೂ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಬೇಕು ಸರ್. ನಾಟ್ ಓನ್ಲಿ 74 ಅಂತಲ್ಲ, 25 ಪ್ರತಿ ವರ್ಷವೂ ಅಷ್ಟೇ. ಇಂಡಸ್ಟ್ರಿಗೆ ಗೆಲ್ಲುವ ಅತ್ಯವಶ್ಯಕ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ತೊಗೊಂಡ್ರೆ ಯಾವುದೋ ಅಂಥ ದೊಡ್ಡ ಮಟ್ಟಕ್ಕೆ ಆಗಿರಲಿಲ್ಲ, ಬಟ್ ಕಾಟೇರ ಆಯಿತು. ಸೊ ಹಾಗೆ ಆ ಥರ ಕಾಟೇರ ಇನ್ನೂ ಒಂದಷ್ಟು ಸಿನಿಮಾಗಳಾಗಲಿ ಕನ್ನಡ ಇಂಡಸ್ಟ್ರೀಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.